ನಮಸ್ಕಾರ. ಇವತ್ತಿನ ದಿನ ಒಬ್ಬರು ಸಂಪನ್ಮೂಲ ವ್ಯಕ್ತಿಗಳು ದಾಳಿಂಬೆ ಕೃಷಿ ಬಗ್ಗೆ ನಮಗೆ ತಿಳಿಸ್ಕೊಡ್ತಾರೆ. ಸರ್, ನಿಮ್ಮ ಹೆಸರು ಮತ್ತು ಹೇಳಿಬಿಡಿ. ನನ್ನ ಹೆಸರು ನಿಂಗಪ್ಪ ಅಂತ, ಚಳ್ಳಕೆರೆ ತಾಲೂಕು, ಚಿತ್ರದುರ್ಗ ಜಿಲ್ಲೆ, ವಿಡುಪನಕುಂಟೆ ನಮ್ಮದು. ಓಕೆ, ಎಷ್ಟು ವರ್ಷದಿಂದ? ಈಗ 3ನೇ ಕ್ರಾಪ್ ಇದು. ಓಕೆ. ಈಗ ಲಾಸ್ಟ್ ಟೈಮು ಬಿಫೋರ್ ಲಾಸ್ಟ್ ಟೈಮ್ ಅಂದಿರೋದು 500 ಗಿಡ ಮಾತ್ರ ಇದ್ದಾವೆ. ಓಕೆ. 500 ಗಿಡದಲ್ಲಿ ಫಸ್ಟ್ನೇ ಕ್ರಾಪ್ ಒಂದು 5 ಲಕ್ಷ ಆಗಿತ್ತು. ಓಕೆ. 2ನೇ ಕ್ರಾಪು 7 ಲಕ್ಷ ಆಗಿತ್ತು. ಓಕೆ. ಡಿಸೀಸ್ ಪ್ಲಾಂಟ್ ಇಲ್ಲ, ಚೆನ್ನಾಗಿದ್ದಾವೆ ಗಿಡಗಳು. ಓಕೆ. ಒಳ್ಳೆ ಬೆಳೆ ಬರ್ತವೆ. ಓಕೆ. ಸೊ ಇವಾಗ ಹೊಸದಾಗಿ ರೈತರು ಸ್ಟಾರ್ಟ್ ಮಾಡಬೇಕು ಅಂದರೆ ಅವ್ರಿಗೇನು ಸಜೆಷನ್ ಕೊಡ್ತೀರಾ? ಎಲ್ಲ ಕಡೆನೂ ಇದು ಸೂಟೇಬಲ್ ಆಗುತ್ತಾ, ಅಥವಾ ಯಾವ ಜಾಗದಲ್ಲಿ ಸೂಟೇಬಲ್ ಆಗುತ್ತೆ, ಯಾವ ಮಣ್ಣು ಇರಬೇಕು, ಅಥವಾ ಇದರದ್ದೇ ಆದಂಥ ತಳಿ, ಈ ಸೂಟೇಬಲ್ ತಳಿ ಇದ್ದರೆ ಚೆನ್ನಾಗಿ ಇಳುವರಿ ಬರುವಂಥದ್ದು, ಈ ಥರದ್ದು ಏನಾದ್ರು ಸ್ವಲ್ಪ ಐಡಿಯಾ ಅಥವಾ ಹೊಸದಾಗಿ ಯಾರು ಸ್ಟಾರ್ಟ್ ಮಾಡ್ತಾರಲ್ಲ ಅವರಿಗೊಂದು ಸಲಹೆ ಕೊಡ್ತೀರಾ ನೀವು? ಏನು ಅಂದರೆ, ಓಕೆ, ಮುಖ್ಯವಾಗಿ ಜಾಸ್ತಿ ಮಳೆ ಬೀಳೋಂಥ ಪ್ರದೇಶ ಆಗಿರಬಾರ್ದು. ಓಕೆ. ಮುಖ್ಯವಾಗಿ ಎಲ್ಲದಕ್ಕಿಂತ ಮುಖ್ಯವಾಗಿ ನೀರು ನಿಲ್ಲಬಾರ್ದು ಆ ಜಾಗದ ದಾಳಿಂಬೆ ಬೆಳೆಯ ಜಾಗದಲ್ಲಿ. ನೀರು ನಿಂತ್ಕೋಬಾರ್ದು, ಮಳೆ ಬಂದು ಕಡೆಗೆ ಹೋಗ್ಬೇಕು, ಅಲ್ಲೇ ನಿಲ್ಬಾರ್ದು. ಡ್ರೈನೇಜ್ ಇರಬೇಕು. ತಿರ್ಗಾ ಡೌನ್ ಪ್ಲೇಸ್ ಇದ್ರೆ ಇನ್ನೂ ಒಳ್ಳೇದೆ. ಈಗ ಸ್ಲೋಪ್ ಇರೋ ಕಡೆಗೆ ನೀರು ಹರಿದೋಗ್ಬಿಡ್ತದೆ, ಅದಿದ್ರೆ ಒಳ್ಳೇದೆ. ಮುಖ್ಯವಾಗಿ ಈಗ ತಳಿ ಬಗ್ಗೆ ಮಾತಾಡೋದಾದ್ರೆ, ಅಲ್ಲ, ಎಲ್ಲದಕ್ಕಿಂತ ಮುಖ್ಯವಾಗಿ ಕೆಂಪು ಮಣ್ಣಾದ್ರೆ ಬಹಳ ಒಳ್ಳೇದು. ಕೆಂಪು ಮಣ್ಣು, ಕಪ್ಪು ಮಣ್ಣಿನಲ್ಲಿ ಇದನ್ನ ಬೆಳೆಯಕ್ ಬರಲ್ಲ. ಯಾಕೆ ಅಂದ್ರೆ ಅದು ನೀರ್ನ ಜಾಸ್ತಿ ಹೋಲ್ಡ್ ಮಾಡ್ಕೊಳ್ಳೋದ್ರಿಂದ ಬೆಳೆ ಹಾಳಾಗ್ತದೆ. ಇದಕ್ಕೆ ತಳಿ ವಿಚಾರವಾಗಿ ಮಾತಾಡೋದಾದ್ರೆ ಸೂಪರ್ ಭಗವಾ ಅಂತ ಬರ್ತದೆ. ಸೂಪರ್ ಭಗವಾ ನಾವು ಅವಾಗ ವೈಜ್ಞಾನಿಕವಾಗಿ ಏನು ತರಿಸಿರ್ಲಿಲ್ಲ, ಆದ್ರೂ ನಮ್ಮ ಅದೃಷ್ಟ ಡಿಸೀಸ್ ಲೆಸ್ ಗಿಡಗಳು ಸಿಕ್ಕು. ಈಗೆಲ್ಲ ಜೈನ್ ಕಂಪನಿದು ಆಳಮಳ ಯಾವ್ಯಾವ ಮಾಡ್ತಾರೆ, ಆದ್ರೂ ಅವ್ರ ಬಗ್ಗೆ ಏನು ಒಪಿನಿಯನ್ ನಮಗೆ ಗೊತ್ತಿಲ್ಲ. ಆದಷ್ಟು ವಿದ್ಯಾವಂತರು ಮಾಡೋದು ಒಳ್ಳೇದು. ಈ ದಾಳಿಂಬೆ ಕೃಷಿ, ಯಾವುದೇ ಕೃಷಿ ಆಗ್ಲಿ ವಿದ್ಯಾವಂತರು ಮಾಡೋದೇ ಒಳ್ಳೇದು. ಮತ್ತೆ ಇನ್ನು ಹೇಳ್ಬೇಕಂದ್ರೆ ಸೂಪರ್ ಭಗವಾನೇ ಬೆಸ್ಟ್ ಹೇಳ್ಬೇಕಂದ್ರೆ. ಕರೆಕ್ಟಾಗಿ ವೀಕ್ಲಿ ಒನ್ಸ್, ರೋಗ ಐತೆ ಇಲ್ಲ ಅನ್ನೋದು ಮುಖ್ಯ ಅಲ್ಲ, ವೀಕ್ಲಿ ಒನ್ಸ್ ಪ್ರಿಕಾಷನ್ ಆಗಿ ನಾವು ಮೆಡಿಸಿನ್ ಟ್ರೀಟ್ ಮಾಡ್ಕೋಬೇಕು, ಅವಾಗ ಚೆನ್ನಾಗಿ ಬರ್ತದೆ. ಓಕೆ ಸರ್. ಸೊ ಇವಾಗ ತುಂಬ ಜನ ಯುವಕರು ನಾನು ಅಗ್ರಿಕಲ್ಚರಿಗೆ ಬರಬೇಕು, ಅಗ್ರಿಕಲ್ಚರಲ್ಲಿ ತುಂಬ ಲಾಭ ಇದೆ ಅಂತ ಹೇಳ್ಕೊಂಡು ಈ ಮೈಂಡ್ ಸೆಟ್ಟಲ್ಲಿ ಬರ್ತಾರೆ. ಅವ್ರಿಗೆ ಏನು ಸಜೆಷನ್ ಕೊಡ್ತೀರಾ? ಏನೇನು ಇಲ್ಲಿ ಇವಾಗ ಕಷ್ಟಗಳಿದ್ದಾವೆ, ಅಗ್ರಿಕಲ್ಚರಲ್ ಕಷ್ಟಗಳಿದ್ದಾವೆ, ಏನೇನಿದೆ ಅದನ್ನೆಲ್ಲ ಸ್ವಲ್ಪ ತಿಳಿಸ್ಕೊಟ್ರೆ ಅವರಿಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ. ಸೊ ಒಂದೇ ಸತಿ ಅವ್ರು ಬಂದು ಕೈ ಸುಟ್ಕೊಳೋದ್ಕಿಂತನೂ ಏನೇನು ಪ್ರಾಬ್ಲಮ್ ಇದೆ ಅಂತ ಮುಂಚೆನೇ ಅವ್ರು ಪ್ರಿಪೇರ್ ಆಗಿ ಬಂದಾಗ ಅವರು ಒಂದು ಸೊಲ್ಯೂಷನ್ ಹುಡ್ಕೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಎಲ್ಲದಕ್ಕಿಂತ ಮುಖ್ಯವಾಗಿ ನೋಡ್ರಿ, ನಾನೊಂದು ಮಾತು ಹೇಳ್ತೀನಿ. ನಾನು 84ರಲ್ಲಿ BSc. ಓಕೆ ಸರ್. ಅಲ್ಲಿಂದನೂ ಕೃಷಿನೂ ಮಾಡ್ಕೊಂಬಂದಿದ್ದೀನಿ, ಜೊತೆಗೆ ನನ್ನ ಸೈಡು ವಾಚ್ ರಿಪೇರಿ ಅಂಗಡಿ ಇಟ್ಕೊಂಡಿದ್ದೆ. ಓಕೆ ಸರ್. ಹೆಂಗೆ ಈಗ ಮಗ ಏನೋ ಒಂದು ಕಡೆ 4 ಕಾಸು ದುಡಿಯಂಗಾದ, ಅವನ ಮೇಲೆ ಪೂರ್ತಿ ಕೃಷಿಗೆ ಅಡಾಪ್ಟ್ ಆಗಿಬಿಟ್ಟೆ. ಓಕೆ ಸರ್. ಯಾರಾದರೂ ವಿದ್ಯಾವಂತರು ಕೃಷಿ ಮಾಡೋದಕ್ಕೂ, ಯಾಕೆ ಅಂದರೆ ಬರೇ ದೈಹಿಕ ಶ್ರಮ ಮುಖ್ಯ ಅಲ್ಲ ಇಲ್ಲಿ, ಮಾನಸಿಕ ಕ್ರಮ ಮತ್ತು ಶ್ರಮ ಎರಡೂ ಇರಬೇಕು. ಕ್ರಮ ಬೇಕು ಅಂದ್ರೆ ಜ್ಞಾನ ಬೇಕು, ಗೊತ್ತಾಯ್ತು. ಜೊತೆಗೆ ದೈಹಿಕವಾಗಿ ಕೂಡ ಶ್ರಮ ಹಾಕ್ಬೇಕಾಗ್ತದೆ. ವಿದ್ಯಾವಂತರೇ ವ್ಯವಸಾಯ ಮಾಡೋದು ಬಹಳ ಒಳ್ಳೇದು. ಯಾಕೆ ಅಂದ್ರೆ ಅವನಿಗೆಲ್ಲ ತಿಳ್ಕೊಳೋ ಶಕ್ತಿ ಇರ್ತದೆ, ಮಾಡ್ತಾನೆ, ಒಳ್ಳೆ ಅಭಿವೃದ್ಧಿನೂ ಆಗ್ಬೋದು. ಕೆಲವರು ವಿದ್ಯಾವಂತರು ಏನ್ ಮಾಡ್ತಾರೆ ಅಂದ್ರೆ, ನಾನು ಗ್ರಾಜುಯೇಟ್ ಆಗಿದ್ದೀನಿ, ನಾನು ಅಷ್ಟು ಓದಿದ್ದೀನಿ, ಇಷ್ಟು ಓದಿದ್ದೀನಿ ಅಂತ ಹೇಳ್ಬಿಟ್ಟು ಎಲ್ಲ ಬೆಂಗಳೂರು ಕಡೆ ದುಡಿಯಕ್ಕೆ ಹೋಗ್ತಾರೆ. ಅದೆಲ್ಲದಕ್ಕಿಂತ ಅವ್ರದ್ದು ಎಷ್ಟೇ ಇರಲಿ ಜಮೀನು, ಅದ್ರಾಗೆ ಒಳ್ಳೆ ಕಮರ್ಷಿಯಲ್ ಕ್ರಾಪ್ ಬೆಳೆದು ಏಳಿಗೆ ಆಗ್ಬೋದು, ಏನು ತೊಂದರೆ ಇಲ್ಲ. ಓಕೆ ಸರ್. ಸೊ ಇವಾಗ ಕ್ಲೈಮೇಟ್ ಡಿಪೆಂಡೆನ್ಸಿ ಆನ್ ಕ್ರಾಪ್ಸ್ ನೋಡ್ರಿ ನಾನು ಕ್ಲೈಮೇಟ್ ವಿಚಾರವಾಗಿ ಬಂದ್ರಿ. ಈ ವರ್ಷ ಲಾಸ್ಟ್ ಇಯರ್ ನಂದು ಒಂದು ಗಿಡದಲ್ಲಿ ಕನಿಷ್ಠ ಅಂದ್ರೆ 180-90 ಫ್ಲವರ್ ಇತ್ತು. ಫ್ರೂಟ್ ಕೂಡ ಅಷ್ಟೇ ಆಗಿತ್ತು. ಈಗ ನಾನು ಅಕ್ಟೋಬರ್ ತಿಂಗಳಲ್ಲಿ ಬಿಟ್ಟೆ. ಅಕ್ಟೋಬರ್ ತಿಂಗಳಲ್ಲಿ ಕ್ರಾಪಿಗೆ ಬಿಟ್ಟಿರೋದ್ರಿಂದ ಸ್ವಲ್ಪ ಏನೋ ಇಬ್ನಿ ಜಾಸ್ತಿ ಆಯ್ತು. ಇಬ್ನಿ ಜಾಸ್ತಿ ಆಗಿರೋದ್ರಿಂದ ಫ್ಲವರ್ ಏನೋ ಬಂತು, ಜಾಸ್ತಿ ಗಂಡು ಫ್ಲವರ್ ಬರ್ತದೆ ಇದರಲ್ಲಿ. ಗಂಡು ಹೆಣ್ಣು, ಗಂಡು ಫ್ಲವರ್ ಬಂದಾಗ ಪರ್ಸೆಂಟೇಜ್ ಜಾಸ್ತಿ, 90% ಅದೇ ಬಂದ್ಬಿಡ್ತು. ಈಗ ಏನಾಗೈತೆ, ಆ ಗಂಡು ಫ್ಲವರ್ ಎಲ್ಲ ಉದುರೋಯ್ತು. ಈಗ ಹೆಣ್ಣು ಫ್ಲವರ್ ಗಿಡಕ್ಕೆ 30ರಿಂದ 70ವರೆಗೂ ಕಾಯಿ ಐತಿ. ಅದೇ ಒಳ್ಳೆ ಸೈಜ್ ಬರ್ತದೆ. ಅದನ್ನೇ ಚೆನ್ನಾಗಿ ಗೊಬ್ಬರ ಔಷಧಿ ಹಾಕೊಂಡು ಬೆಳೆದ್ರೆ ಅಷ್ಟೇ ಲಾಭ ಬರ್ತದೆ. ಇವಾಗ ಗಂಡು ಫ್ಲವರ್ ಇಂದ ಅದು ಹಣ್ಣು ಆಗೋದಿಲ್ಲ ಅಂತ ಹೇಳ್ತೀರಾ? ಬರೀ ಹೆಣ್ಣು ಫ್ಲವರ್ ಇಂದ. ಈಗ ಗಂಡು ಹೆಣ್ಣು ಬೇರೆ ಬೇರೆ ಇದ್ರಲ್ಲೇ ಇರುತ್ತೆ. ಹಾಗಾಗಿ ಇದಕ್ಕೆ ಏನಂದ್ರೆ ಒಂದು ಪಾಲಿನೇಷನ್ ಅನ್ನೋದು ಅವಶ್ಯಕತೆ ಇದ್ದೇ ಇದೆ. ಇದರಲ್ಲಿ ನಾವು ಜೇನು ಕೃಷಿ ಮಾಡಿದ್ರೆ ತುಂಬಾ ಚೆನ್ನಾಗಿ ಇಳುವರಿ ಬರುವಂತ ಚಾನ್ಸಸ್ ಇರುತ್ತೆ ಅಂತ ನೀವು ಹೇಳ್ತೀರಾ? ಈಗ ಒಂದು ಮಾತು ಹೇಳ್ತೀನಿ ನೋಡ್ರಿ.
ಈ ಪಾಲಿನೇಷನ್ ಅಂತ ಬರ್ತದೆ ಇದ್ರಾಗೆ. ಓಕೆ, ಗೊತ್ತಾಯ್ತು. ಆ ಪಾಲಿನೇಷನ್ ಆಗ್ಬಿಟ್ಟು ಪಾಲಿನೇಷನ್ ಮೇಜರ್. ಎಷ್ಟೋ ಗಿಡ ಹೆಣ್ಣು ಹೂಗಳೇ ಖಂಡಿತ ಪಾಲಿನೇಷನ್ ಇಲ್ಲದೆ ಉದುರೋಗ್ಬಿಡ್ತವೆ. ಓಕೆ, ಪಾಲಿನೇಷನ್ ಪ್ರಾಪರ್ ಟೈಮ್ಗೆ ಆಗ್ಬಿಟ್ರೆ ಓಕೆ ಸರ್, ಹೂವು ಉದುರೋದೇ ಇಲ್ಲ. ಓಕೆ ಸರ್, ಪಾಲಿನೇಷನ್ ಮೇಜರ್. ಎರಡನೇದಾಗಿ ನೀರು. ಓಕೆ ಸರ್, ನೀರು ಜಾಸ್ತಿ ಬಿಟ್ರು ಕಷ್ಟ, ಕಡಿಮೆ ಬಿಟ್ರು ಕಷ್ಟ. ಗೊತ್ತಾಯ್ತು. ಒಂದ್ ಗಿಡಕ್ಕೆ ಇಷ್ಟು ಲೀಟರ್ ಅಂತ ಇರ್ತದೆ. ಓಕೆ ಸರ್, ಆ ಕರೆಕ್ಟಾಗಿ ಅಷ್ಟು ಬಿಡ್ಬೇಕು. ಆ ಗಿಡ ಸೈಜ್ ಎಷ್ಟೈತೆ, ಓಕೆ ಸರ್, ತಿರ್ಗಾ ಅದಕ್ಕೆ ಎಷ್ಟು ರಿಕ್ವೈರ್ಮೆಂಟ್ ಐತೆ ಅದಕ್ಕೆ ಸರಿಯಾಗಿ ನೀರು ಬಿಡಬೇಕು. ಓಕೆ ಸರ್, ಈ ಪಾಲಿನೇಷನ್ ವಿಚಾರವಾಗಿ ಬಂದಾಗ ಮಾತ್ರ ಓಕೆ ಜೇನುಳುಗಳು ಆಲೆ ನಮ್ಗೆ ಆಲೆ ಗೊತ್ತಾಗ್ಬಿಡ್ತವೆ. ಓಕೆ ಸರ್, ಈ ಜೇನುಳುಗಳು ಓಕೆ ಸರ್, ಎನಾರ್ಮಸ್ ಆಗಿ ಬಂದ್ಬಿಡ್ತವೆ. ಓಕೆ ಸರ್, ಜೇನುಳುಗಳು ಇಲ್ದೇ ಇದ್ದಾಗ ಓಕೆ ಏನಾಗ್ತದೆ ಅಂದ್ರೆ ಈ ಹೆಣ್ಣು ಹೂಗಳು ಕೂಡ ಓಕೆ ಸರ್, ಉದುರೋಗ್ಬಿಡ್ತಾವೆ ಪಾಲಿನೇಷನ್ ಆಗದೆ. ಗೊತ್ತಾಯ್ತು ಸರ್. ಇವಾಗಿರೋ ಪರಿಸ್ಥಿತಿಲಿ ಲೈಕ್ ಜೇನುಹುಳುಗಳ ಸಂತತಿನೇ ಕಮ್ಮಿ ಆಗ್ತಾ ಇದೆ. ಅಗದಿ ಅದಕ್ಕೋಸ್ಕರ ನಾವ್ ಈಗ ಏನ್ ಮಾಡ್ಬೇಕಂದ್ರೆ ಜೇನು ಕೃಷಿ ಸ್ಟಾರ್ಟ್ ಮಾಡ್ಲೇಬೇಕಾಗಿದೆ. ಇವಾಗ ನಾವೇನು ಅಗ್ರಿಕಲ್ಚರ್ ಅನ್ನೋದು ನಮ್ಮ ಒಂದು ಕಾನ್ಸೆಪ್ಟ್ ಇಟ್ಕೊಂತೀವಿ, ಅದ್ರ ಜೊತೆಗೆ ಜೇನು ಕೃಷಿನೂ ಒಂದು ಅದ್ರ ಜೊತೆ ಒಂದು ಟೈ ಅಪ್ ತರ. ಇವಾಗ ನಾವೇನು ಕೃಷಿ ಕ್ರಾಪ್ ಬೆಳಿತಾ ಇದೀವಿ, ಅದ್ರ ಜೊತೆ ಜೇನು ಕೃಷಿನೂ ಮಾಡ್ಲೇಬೇಕು ಆಗಿರೋ ಪರಿಸ್ಥಿತಿ ಬಂದಿದೆ ಇವಾಗ. ಸೊ ಇದು ದಾಳಿಂಬೆಲ್ಲೂ ಕೂಡ ನೀವು ಜೇನು ಕೃಷಿ ಮಾಡಿದ್ರೆ ಚೆನ್ನಾಗಿ ಸಕ್ಸಸ್ ರೇಟ್ ಇರತ್ತೆ. ಆ ಕಂಡೀಷನ್ ಏನು ಅಂದ್ರೆ ಸ್ವಲ್ಪ ಮೆಡಿಸಿನ್, ಲೈಕ್ ಏನು ಕೆಲವೊಂದು ಕಂಪನಿಗಳು ಏನ್ ಮಾಡ್ತಾರೆ ಅಂದ್ರೆ ಆ ಹುಳಗಳಿಗೆ ಹಾರ್ಮ್ ಆಗುವಂತ ಮೆಡಿಸಿನ್ ಕೂಡ ಕೊಡ್ತಾರೆ. ಸೊ ಅದ್ರಲ್ಲಿ ಒಂದು ತಲೆಯಲ್ಲಿ ಇಟ್ಕೊಂಡು ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಆಗ್ಲಿ, ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಆಗಲಿ ಎಕ್ಸ್ಪರ್ಟ್ ಗಳು ಇರ್ತಾರೆ, ಅವ್ರನ್ನ ಕೇಳ್ಕೊಬಿಟ್ಟು ಲೈಕ್ ಯಾವ ಮೆಡಿಸಿನ್ ಹೊಡಿಬೇಕು, ಸೊ ದಟ್ ಮೆಡಿಸಿನ್ ಆಗ್ಲಿ ಅಥವಾ ಆರ್ಗ್ಯಾನಿಕ್ ಏನಾದ್ರು ಟ್ರೈ ಮಾಡ್ಬೋದಾ, ಈ ಪ್ರಮಾಣದ ಈ ಇದರಲ್ಲಿ ಕಾನ್ಸೆಪ್ಟ್ ಮೇಲೆ ಹೋದಾಗ ಜೇನು ಹುಳಗಳು ಉಳಿತವೆ, ನಿಮ್ಮ ಕ್ರಾಪ್ ಪಾಲಿನೇಷನ್ ಚೆನ್ನಾಗತ್ತೆ, ನಿಮ್ಮ ಇಳುವರಿ ಕೂಡ ಚೆನ್ನಾಗತ್ತೆ ಅಂತ ನನ್ನ ಒಂದು ಭಾವನೆ ಸರ್. ಇಲ್ಲಿ ಮೇಜರ್ ಆಗಿ ಏನ್ ಮಾಡ್ಬೇಕಂದ್ರೆ ನಾವು ಈ ನೀಮ್ ಆಯಿಲ್ ಬೆಳೆಸ್ಬೇಕು. ಓಕೆ ಸರ್, ನೀಮ್ ಆಯಿಲ್ ಬೆಳೆಸೋದ್ರಿಂದ ಓಕೆ ಸರ್ ನಮಗೆ ಏನು ಇನ್ಸೆಕ್ಟಿಸೈಡ್ ಆಗಿ ಬಹಳ ಚೆನ್ನಾಗಿ ವರ್ಕ್ ಮಾಡ್ತದೆ. ಓಕೆ ಸರ್, ಅದು ಒಳ್ಳೆ ಪಿ ಇದ್ದು ಒಳ್ಳೆ ಕ್ವಾಲಿಟಿ ಇದ್ಬಿಟ್ರೆ ಓಕೆ ಸರ್ ನಾವು ಕೆಮಿಕಲ್ಸ್ ಬಳಸೋ ಅವಶ್ಯಕತೆ ಇಲ್ಲ. ಅವಾಗ ಜೇನುಹುಳುಗಳಿಗೆ ಏನು ಆಗಲ್ಲ. ಗೊತ್ತಾಯ್ತು. ಈ ನೀಮ್ ಬಳಸೋದ್ರಿಂದ ಓಕೆ ಸರ್ ಜೇನುಹುಳುಗಳು ಬಹಳ ಸೇವ್ ಆಗ್ತವೆ. ಗೊತ್ತಾಯ್ತು. ಜೊತೆಗೆ ನಾವು ಅದ್ರ ತುಪ್ಪ ತಿನ್ನಕ್ಕೆ ಅವ್ನ ಮುರಿಬಾರ್ದು. ಓಕೆ ಸರ್, ಯಾಕೆ ಗೊತ್ತಾ, ಅವ್ನ್ ಮುರಿದಾಗ ಅದ್ರಾಗಿರೋ ಸಂತತಿ ಎಲ್ಲ ಸರ್ವನಾಶ ಆಗ್ತದೆ. ಖಂಡಿತ. ನಾನಂತೂ ಎಲ್ಲನ ನಮ್ಮ ಮನೆ ಮುಂದೆ ಕೂಡ ದೊಡ್ಡ ಜೇನು ಇಟ್ಟಿತ್ತು, ಓಕೆ ಸರ್, ಅದನ್ನ ಮುರಿಲಿಲ್ಲ, ತಾವಾಗೆ ಎದ್ದೋದು. ಎಲ್ಲಾರು ಹೋಗ್ಲಿ, ಅವು ಗೊತ್ತಾಯ್ತು, ಅವಕ್ಕೆ ಅನುಕೂಲ ಇದ್ದಾಗ ಮತ್ತೆ ಬರ್ತವೆ. ಕರೆಕ್ಟ್. ಈ ತರ ಇದ್ದಾಗ ಅವಕ್ಕೂ ಕೂಡ ಒಂದು ಅನುಕೂಲ ಆಗತ್ತೆ. ಇಲ್ಲ, ಜೇನು ಬಾಳ ದಾಳಿಂಬ್ರೆಗೆ ಒಂದೇ ಅಂತಲ್ಲ ನಾನು ಹೇಳೋದು, ಗೊತ್ತಾಯ್ತು. ಎಲ್ಲಾ ಕೃಷಿಗೂ ಜೇನು ಬಹಳ ಅತ್ಯವಶ್ಯಕ. ಓಕೆ ಸರ್, ನಾವು ತುಪ್ಪ ಅನ್ನೋದಕ್ಕಿಂತಲೂ ನಾವು ತುಪ್ಪದ ಆದಾಯ ಒಂದ್ ಕಡೆಗೆ ಇರ್ಲಿ, ಹೌದು, ನಮ್ಮ ರೈತರಿಗೆ ಅನುಕೂಲ ಆಗ್ಬೇಕು ಅಂದ್ರೆ ಜೇನು ಹುಳುಗಳು ನಮಗೆ ಬಹಳ ಅವಶ್ಯಕ. ಕರೆಕ್ಟ್ ಸರ್. ಮುಂಚೆ ಆದ್ರೆ ನೇಚರಲ್ಲೇ ನಮಗೆ ಸಿಕ್ಬಿಡ್ತಾ ಇತ್ತು ಹೆಜ್ಜೇನಾಗ್ಲಿ. ಇವಾಗ ಹೆಜ್ಜೇನಿನ ಪಾಪ್ಯುಲೇಷನ್ ಕೂಡ ತುಂಬಾ ಕ್ರಮೇಣವಾಗಿ ಕಮ್ಮಿ ಆಗ್ತಾನೆ ಇದೆ. ಸೊ ಅದ್ರ ಬಗ್ಗೆ ಯಾರು ಮಾತಾಡ್ತಾ ಇಲ್ಲ. ನಿಧಾನ ರೈತರು ಹೊಡ್ತಾ ತಿಂತಾ ಇದಾರೆ. ಯಾಕೆ ಇಳುವರಿ ಬರ್ತಾ ಇಲ್ಲ ಅಂದ್ರೆ ಇದೊಂದು ಮೇಜರ್ ರೀಸನ್. ಅವರ ಕ್ರಾಪಿಗೆ ಇಳುವರಿ ಆಗ್ತಾ ಇಲ್ಲ, ಮೀನ್ಸ್ ಪಾಲಿನೇಷನ್ ಆಗ್ತಾ ಇಲ್ಲ, ಹಾಗಾಗಿ ಇಳುವರಿ ಕಮ್ಮಿ ಆಗ್ತಾ ಇದೆ. ಇದೇ ಒಂದು ಮೇಜರ್ ರೀಸನ್ ಅಂತ. ಹೌದು. ಜೇನುಹುಳ ಇಲ್ಲ ಅಂದ್ರೆ ಹೆಣ್ಣು ಗಂಡು ಸಪರೇಟ್ ಬಂದಾಗ ಕೆಲವು ಹೂಗಳಲ್ಲಿ ಹೆಣ್ಣು ಗಂಡು ಸಪರೇಟ್ ಬರ್ತವೆ. ಹೌದು, ಕೆಲವು ಬೆಳೆಗಳಲ್ಲಿ. ಹೌದು, ಆ ಪಾಲಿನೇಷನ್ ಅಂದ್ರೆ ಪರಾಗಸ್ಪರ್ಶ ಆಗದೆ ಇದ್ರೆ ಆ ಹೆಣ್ಣು ಉದುರೋಗ್ತದೆ ತಾನಾಗಿ. ಆ ಜೇನುಹುಳ ಇದ್ರೆ ಅದು ನೋಡ್ರಿ, ನಾವೇನು ಅವಕ್ಕೆ ಜೇನುಹುಳಕ್ಕೆ ದುಡ್ಡು ಕೊಡಲ್ಲ, ಏನಿಲ್ಲ. ಈಗ ಈ ಪಾಲಿನೇಷನ್ ಮಾಡಿಸ್ಬೇಕಂದ್ರೆ ಒಂದು ದಿನಕ್ಕೆ 500-600 ರೂಪಾಯಿ ಕೊಟ್ಟು ಬ್ರಷ್ ತಗೊಂಡು ಏನೋ ತಗೊಂಡು ಪೋಲಂಗ್ ರೈಸ್ ನೆಲ್ಲ ಸಪರೇಟ್ ಮಾಡ್ಕೊಂಡು ಅವಕ್ಕೆಲ್ಲ ಮುಟ್ಸ್ಕೊಂಡ್ ಬರ್ಬೇಕು. ಈ ತರನು ಇದೆಯಾ? ಆ ಜೇನುಹುಳುಗಳಾಗ್ಬಿಟ್ರೆ ಆ ಕೆಲಸನ ತಾವೇ ಮಾಡ್ಕೊಂಡು ಹೋಗ್ಬಿಡ್ತವೆ. ನಮಗೆ ಗೊತ್ತಿರಲ್ಲ ಮಾಡೋದು. ಅಷ್ಟ್ ಚೆನ್ನಾಗಿ ಜೇನುಹುಳದ್ ಬಹಳ ಒಳ್ಳೇದಾಗ್ತದೆ. ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಒಂದು ಒಳ್ಳೆ ಇನ್ಫಾರ್ಮೇಶನ್ ಕೊಟ್ರಿ. ಅದೇ ಈಗಿನ ಯುವ ಜನತೆಗೆ ಅದೇ ಅವರು ಕೃಷಿ ಮಾಡಬೇಕು ಅಂತ ಹೇಳಿ ಬರ್ತಾರೆ, ಅವರಿಗೊಂದು ಒಳ್ಳೆ ಗೈಡೆನ್ಸ್ ಕೊಟ್ರಿ, ಏನೇನು ಮಾಡಬೇಕು ಅಂತ ಹೇಳ್ಕೊಂಡು. ಇಂತಹ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಬಿ ಕನೆಕ್ಟೆಡ್ ಯೂಟ್ಯೂಬ್ ಚಾನಲ್ ಹಾಗೆ ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡ್ತಾ ಇರಿ. ಹಾಗೆ ವಿಧವಾದ ಬೆಳೆಗಳು ಯಾವ ಥರ ಬೆಳೀತಾ ಇದ್ದಾರೆ, ಯಾರು ಸಕ್ಸಸ್ಫುಲ್ ಆಗಿರ್ತಾರೆ, ಸಕ್ಸಸ್ಫುಲ್ ಅನ್ನೋಕ್ಕಿಂತನೂ ಅವರ ಒಂದು ಎಕ್ಸ್ಪೀರಿಯನ್ಸ್ ಮೇಲೇ ಅವ್ರು ಸಕ್ಸಸ್ ಹೋಗಿರುತ್ತೆ. ಸೊ ಅವರ ಕಷ್ಟಗಳನ್ನ ಎದುರಿಸಿ ಅವರು ಏನು ಸಕ್ಸಸ್ ಕಂಡಿರ್ತಾರೆ. ಸೊ ಇದನ್ನೆಲ್ಲ ತಿಳ್ಕೊಂಡಾಗ ನಮಗೆ ನಾವು ಇವಾಗ ಏನು ಯೋಜನೆ ಅಥವಾ ಯಾರು ಈಗ ಸ್ಟಾರ್ಟ್ ಮಾಡಬೇಕು ಅಗ್ರಿಕಲ್ಚರ್ ಅಂತ ಇರ್ತಾರಲ್ವ, ಅವರಿಗೊಂದು ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸೊ ಅದೇ ಹೆಚ್ಚಿನ ವಿಡಿಯೋಗಳಿಗಾಗಿ ಬಿ ಕನೆಕ್ಟೆಡ್ ಯೂಟ್ಯೂಬ್ ಚಾನಲ್ ಹಾಗೆ ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡಿ.